ಹೇಗ ಸಾವು ಅನ್ನುವಂಥದ್ದ ಹಾಗ ಪುಣ್ಯಾತ್ಮರಿ. ಅದಕ್ಕೆ GS ಶಿವರುದ್ರಪ್ಪನವರು ಅಂತ ಬರ್ತಾರೆ. ಅವರು ಒಂದು ಭಾವಗೀತೆಯನ್ನು ಬರೆದಾರ. ಆ ಬಹಳ ಪ್ರಚಲಿತವಾಗಿರುವಂಥ ಭಾವಗೀತೆ ಅದು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತ್ವರೆಯು ನಾನು, ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲಣಿಯನು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂಥೇಳಿ ಬರೀತಾರು. ಇವೆಲ್ಲ ಮರಣದ ಮೇಲಿರುವಂತಹ ಪದ್ಯಗಳೇ ಇವು. ಆಗ ಸ್ವಂತ ಮಗನನ್ನೇ ಕೊಂದು ಹಾಕಿಬಿಟ್ಟಳು. ಆಚಾರವನ್ನ ಕೆಡಿಸಿರುವಂತ ಮಗ ಅದು ನನ್ನ ಮಗ ಆಗಾಕ ಹೇಗ ಸಾಧ್ಯ ಅಂಥೇಳಿ ಸ್ವಂತ ಮಗನನ್ನೇ ತುಂಬಿರುವಂತಹ ಬಿಂದಿಗೆಯನ್ನ ಮಗನ ತಲೆಯ ಮೇಲೆ ಹೇರಿ ಮಗನ ತಲೆಯ ಮೇಲೆ ಹಾಕಿ ಮಗನನ್ನೇ ಕೊಂದು ಹಾಕಿಬಿಟ್ಟಳು. ಕೊಂದು ಹಾಕಿ ಏನು ಮಾಡ್ತಾಳ ಅಂದ್ರ, ಈ ಮೂರ್ಖ ಅವಿವೇಕಿ ಜಂಗಮರಿಗಾಗಿ ಮಾಡಿರುವಂತ ಪ್ರಸಾದವನ್ನೆಲ್ಲ ಅಪವಿತ್ರಗೊಳಿಸ್ಯಾಣ ಮುಟ್ಟಿ ಅಂಥೇಳಿ ಮಾಡಿರುವಂತ ಪ್ರಸಾದವನ್ನೆಲ್ಲ ಒಯ್ದು ತಿಪ್ಪೆಯೊಳಗ ಹಾಕಿ ಮತ್ತ ಮಡಿಯಿಂದ ನೀರನ್ನು ತೆಗೆದುಕೊಂಡು ಬಂದು ಮತ್ತ ಮಡಿಯಿಂದ ಮನೆಯನ್ನ ಸಾರಿಸಿ ಮತ್ತ ಮಡಿ ಉಡಿಯಿಂದ ಪ್ರಸಾದವನ್ನ ಮಾಡುತ್ತಾಳ. ಪ್ರಸಾದವನ್ನ ಮಾಡಿದಳು. ಮತ್ತ ಕುಂತಿರುವಂತ ಜಂಗಮರನ್ನ ಕರೀತಾಳ. ಅಪ್ಪ ಅವ್ರ ಬರ್ರಿ, ಪ್ರಸಾದಕ್ಕ ಬರ್ರಿ, ಎಡೆಯನ್ನ ಮಾಡಿನಿ ಬರ್ರಿ ಅಂದಾಗ ಅವಾಗ ಜಂಗಮರ ಬಂದು ಆ ತಟ್ಟೆಯ ಮುಂಭಾಗದೊಳಗ ಕುಳಿತುಕೊಳ್ತಾರ. ಕುತ್ಕೊಂಡು ಅವಾಗ ಸಾಷ್ಟಾಂಗ ಹಾಕ್ತೀನಿ, ತಾವು ಪ್ರಸಾದವನ್ನ ಸ್ವೀಕಾರ ಮಾಡ್ರಿ, ಲಿಂಗಕ್ಕೆ ನೈವೇದ್ಯವನ್ನ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡ್ರಿ ಅಂದಾಗ ಬಂದಿರುವಂತಹ ಜಂಗಮ ವೇಷಧಾರಿಯಾಗಿ ಬಂದಿರುವಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಮತ್ತ ಭಕ್ತನಾಗಿರುವಂತ ಶಿರಿಯಾಳ ಶೆಟ್ಟಿ ಅಂತಾರ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಅಂತಾನಂತ, ಮಕ್ಕಳಿಲ್ಲದವರ ಮನೆಯೊಳಗ ನಾವು ಪ್ರಸಾದ ಮಾಡೋದಿಲ್ಲ ಅಂದ್ರು. ಮಕ್ಕಳಿಲ್ಲದವರ ಮನೆಯೊಳಗ ನಾವು ಪ್ರಸಾದ ಮಾಡೋದಿಲ್ಲ ಅಂದಾಗ ಅವಾಗ ನಂಬಿ ಅಕ್ಕ ಅಂತಾಳಂತ, ಇಲ್ಲ ನನ್ನ ಮಗ ದನವನ್ನ ಕಾಯಕ್ ಹೋಗ್ಯಾಣ, ನೀವು ಪ್ರಸಾದ ಮಾಡ್ರಿ, ಆ ನಂತರದೊಳಗ ಅವ ಬರ್ತಾನ, ನನಗ ಮಗ ಇಲ್ಲ ಅಂತಲ್ಲ, ಅದಾನ ದನ ಕಾಯಕ್ ಅಂತೇಳಿ ಅಡವಿಗೆ ಹೋಗ್ಯಾಣ, ನೀವು ಪ್ರಸಾದ ಮಾಡ್ರಿ ಅಂದಾಗ ಮಾಡಿರುವಂಥದ್ದು ಇವರ ಕೆಲಸ ಮಾಡಿದ್ರು. ಮತ್ತ ಆಕೆಯ ಭಕ್ತಿಯನ್ನ ಪರೀಕ್ಷೆ ಮಾಡುವುದಕ್ಕಾಗಿ, ಇಲ್ಲ ಇಲ್ಲ ನಿನ್ನ ಮಗನ ಮುಖವನ್ನ ನೋಡದ ಹಾಗ ನಿನ್ನ ಮನೆಯೊಳಗ ಒಂದು ತೊಟ್ಟು ನೀರನ್ನೂ ಸಹ ನಾವು ಕುಡಿಯೋದಿಲ್ಲ ಅಂತೇಳಿ ಹಠ ಹಿಡಿದು ಆ ಪ್ರಸಾದದ ತಟ್ಟಿ ಮುಂದೆ ಕುತ್ಕೊಂಡ್ರು. ಅವಾಗ ನಂಬಿ ಅಕ್ಕ ಅಂತಾಳಂತ, ನಿಮ್ಗ ಕೈ ಮುಗೀತೀನಿ, ನಿಮ್ಗ ಕೈ ಮುಗೀತೀನಿ, ದೊಡ್ಡವರು ತಾವು ಹೀಗೆಲ್ಲ ನಮಗ ತೊಂದರೆಯನ್ನು ಕೊಡಬಾರದು. ಬಂದಿರುವಂತಹ ಜಂಗಮರು ಆನಂದದಿಂದ ಪ್ರಸಾದ ಮಾಡಿದ್ರಿ ಅಂದ್ರ ಆ ಮನೆ ಉಜ್ವಲವಾಗತ್ತ. ಹಾಗಾಗಿ ಜಂಗಮರ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳಾಕತ್ತೀನಿ, ವಿನಂತಿಯನ್ನ ಭಕ್ತಿಯಿಂದ ವಿನಂತಿಯನ್ನ ಮಾಡಿಕೊಳ್ಳಾಕತ್ತೀನಿ, ಪ್ರಸಾದವನ್ನ ಮಾಡ್ರಿ ಅಂದಾಗ ಮತ್ತಿಬ್ರು ಹಠ ಹಿಡಿದ್ರಂತ, ಇಲ್ಲವಾ ನಿನ್ನ ಮಗನ ಮುಖ ನೋಡಿದಾಗ ನಿನ್ನ ಮನೆಯೊಳಗ ಪ್ರಸಾದ ಮಾಡುವಂಥದ್ದು, ಇಲ್ಲ ಅಂದ್ರ ನೀನು ಮಾಡಿರುವಂತ ಪ್ರಸಾದವನ್ನ ಬಿಟ್ಟು ನಾವು ಹೋಗುತ್ತೀವಿ ಅಂತೇಳಿ ಈ ಮಾತು ಅಂದಾಗ ನಂಬಿ ಅಕ್ಕನ ತಾಳ್ಮೆಯ ಕಟ್ಟಿ ಒಡೆದು ಹೋಗಿಬಿಡ್ತು. ಅವಾಗ ಹೇಳ್ತಾಳ ನಂಬಿ ಅಕ್ಕ, ನೀವೇನಾದ್ರೂ ಪ್ರಸಾದವನ್ನ ಮಾಡಲಾರ್ದಂಗ ನನ್ನ ಮನೆಯನ್ನ ಬಿಟ್ಟು ಹೊರಗೇನಾದ್ರೂ ಹೋದ್ರಿ ಅಂದ್ರ ಮೂಲೆಯೊಳಗಿರುವಂತ ಒಣಕೆಯನ್ನ ತೆಗೆದುಕೊಂಡು ಬಂದು ನಿಮ್ಮ ತಲಿನ ಹೊಡಿತೀನಿ ಅಂದಳಾಕಿ. ನೋಡ್ರಿ ಎಂತ ಗೊಟ್ಟೊಳ ಭಕ್ತಿ ಅಂತ. ನನ್ನೇನ್ ಹಗರ ಅಂತ ತಿಳ್ಕೊಂಡಿರೇನ್? ಇಲ್ಲಿವರೆಗೂ ಬಹಳ ಸೌಮ್ಯದಿಂದ ಹೇಳಿದೆ ನಾನು. ಮತ್ತ ನೀವೇನಾದ್ರೂ ಈ ತಟ್ಟೆಯನ್ನ ಬಿಟ್ಟು ಹೊರಗೆ ಎದ್ದು ಹೋದ್ರಿ ಅಂದ್ರ ಮೂಲೆಯೊಳಗಿರುವಂತ ಒಣಕೆಯನ್ನ ತೆಗೆದುಕೊಂಡು ಬಂದು ನಿಮ್ಮ ತಲೆಯನ್ನ ಹೊಡಿತೀವಿ ಅಂದಾಗ ಅವಾಗ ಆಗೋದಿಲ್ಲ ಅಂತಂದ್ರ ಮತ್ತ ಹೋಗಿ ಲಘು ಬಗೆಯಿಂದ ಒಣಕೆಯನ್ನ ತೆಗೆದುಕೊಂಡು ಬಂದು ಇನ್ನೇನು ಅವ್ರ ತಲೆಗೆ ಹೊಡಿಬೇಕು ಅನ್ನೋದ್ರೊಳಗಾಗಿ ಇಲ್ಲಿ ಶಿರಿಯಾಳ ಶೆಟ್ಟಿ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ನಿಜರೂಪವನ್ನು ತೋರಿಸಿದ್ರಂತ. ತಮ್ಮ ನಿಜರೂಪವನ್ನು ತೋರಿಸಿದಾಗ ಅವಾಗ ಸಂತೋಷ ಪಡ್ಲಿಲ್ಲ ನಂಬಿ ಅಕ್ಕ. ನೀವ್ಯಾರು ಏನು ಎಂತ ಅನ್ನುವಂಥದ್ದು ಊರಿಗೆ ಬಂದ್ರಲ್ಲ ಅವಾಗ ನನಗೆ ಗೊತ್ತೈತಿ, ಮೊದ್ಲ ಪ್ರಸಾದ ಮಾಡ್ರಿ ಎಂದಳಂತ. ನೋಡ್ರಿ, ನೀವು ಬಂದಾಗ ನನಗೆ ಗೊತ್ತಾತು, ಜಂಗಮ ವೇಷಧಾರಿಯಾಗಿ ಬಂದಾಗ ನೀನು ಶಿರಿಯಾಳ ಶೆಟ್ಟಿ, ನೀನು ಶ್ರೀಗಿರಿಯ ಒಡೆಯನಾಗಿರುವಂತ ನನ್ನ ಆರಾಧ್ಯ ದೈವವಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಅನ್ನುವಂಥದ್ದ ಮೊದಲಿಗೆ ದರ್ಶನ ಕೊಟ್ಟಾಗ ನನಗೆ ಗೊತ್ತಾಗಿತ್ತು. ಸರಳ ಪ್ರಸಾದ ಮಾಡ್ರಿ, ಇಲ್ಲ ಅಂದ್ರ ನಿಮ್ಮನ್ನು ನಾನು ಬಿಡೋದಿಲ್ಲ ಅಂತೇಳಿ ಒಣಕೆಯನ್ನು ಹಿಡ್ಕೊಂಡು ನಿಂತಾಗ
ಅವಾಗ ಭಕ್ತ ಶಿರ್ಯಾಳ ಶೆಟ್ಟಿ ಗದಗದ ನಡಗಾಕ್ ಪ್ರಾರಂಭ ಮಾಡಿದನಂತ. ಎಂತ ಭಕ್ತಿಯಪ್ಪ, ನಂಬಿ ಅಕ್ಕೊಂದು ಎಂತ ಭಕ್ತಿಯಪ್ಪ, ಈಕೆಯ ಭಕ್ತಿ ಮುಂದೆ ನಂದು ಏನೂ ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ಅಂಥೇಳಿ ತಿಳಿದರೂ ಕೂಡ ಒಣಕಿಯನ್ನು ಹಿಡ್ಕೊಂಡು ನಿಂತಾಳ. ಅಂದ್ರ ಬಹಳ ಈಕೆಯ ಭಕ್ತಿ ಗಟ್ಟಿಯಾಗಿರುವಂಥದ್ದು ಅಂಥೇಳಿ ಅವಾಗ ಹೇಳಿದನಂತ. ಯಾರು? ಶಿರ್ಯಾಳ ಶೆಟ್ಟಿ ಮಲ್ಲಿಕಾರ್ಜುನ ಸ್ವಾಮಿಗಂದಂತ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗಂದಂತ, ತಂದೆ ನೀನು ಹೇಳಿದಂಗ ನಂಬಿ ಅಕ್ಕನ ಭಕ್ತಿ ಮುಂದ ನಂದೇನೂ ಅಲ್ಲ, ನಂದು ತೃಣಕ್ಕ ಸಮಾನ, ಈಕೆ ಅತ್ಯಂತ ಮಹಾಭಕ್ತಿವಂತಳು ಅಂಥೇಳಿ ಹಾಡಿ ಹೊಗಳಿದನಂತ. ಮುಂದ ನಂಬಿ ಅಕ್ಕನ ಮಗನಿಗೆ, ಸತ್ತಿರುವಂತ ಮಗನಿಗೆ ಆಶೀರ್ವಾದವನ್ನ ಮಾಡುತ್ತಾನೆ ಪರಮಾತ್ಮ. ಆಶೀರ್ವಾದವನ್ನ ಮಾಡಿರುವಂತಹ ಸಂದರ್ಭದೊಳಗ ಹೋಗಿರುವಂತ ಪ್ರಾಣ ಮರಳಿ ಬರುತ್ತ. ಅವಾಗ ಹೇಳ್ತಾನ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ, ಅಮ್ಮ ನಂಬಿ ಅಕ್ಕ, ಶಿವಕುಮಾರ, ನಿಮ್ಮಿಬ್ಬರ ಭಕ್ತಿಗೆ ನಾನು ಮೆಚ್ಚೀನಿ, ನಿಮಗ ಸಾಯುಜ್ಯ ಪದವಿಯನ್ನ ಕೊಡ್ತೀನಿ, ನಿಮಗ ಮೋಕ್ಷವನ್ನ ಕೊಡ್ತೀನಿ. ಆ ಮೋಕ್ಷವನ್ನ ಕೊಡುವಂತಹ ಸ್ಥಳ ಯಾವುದು ಅಂದ್ರ ಶ್ರೀಶೈಲ ಪರ್ವತಕ್ಕ ಬರ್ರಿ, ನಿಮಗ ಆಶೀರ್ವಾದವನ್ನ ಮಾಡ್ತೀನಿ ಅಂತ ಹೇಳಿ ಪರಮಾತ್ಮ ಅವರಿಗೆ ಅಭಯ ಹಸ್ತವನ್ನ ನೀಡಿ ಅದೃಶ್ಯನಾದ ಅಂತೇಳಿ ಇಲ್ಲೆಲ್ಲ ಬರ್ಕೊಂಡು ಬರ್ತಾರೆ ಪುಣ್ಯಾತ್ಮರೇ. ಅಂತ ಶ್ರೀಶೈಲ ಪರ್ವತದೊಳಗ ನಂಬಿ ಅಕ್ಕನ ಮಗನಾಗಿರುವಂತಹ ಶಿವಕುಮಾರನಿಗೆ ಮೋಕ್ಷವನ್ನ ಕೊಟ್ಟಿರುವಂತಹ ಪರಮ ಪಾವನ ಪುಣ್ಯ ಕ್ಷೇತ್ರ ಯಾವುದು ಅಂದ್ರ ಅದು ಶ್ರೀಶೈಲ ಪರ್ವತ ಅಂತ. ಶ್ರೀಶೈಲ ಪರ್ವತ ಮತ್ತ ಮುಂದೆ ಬರೆದುಕೊಂಡು ಬರುತ್ತಾರೆ. ಆ ಶ್ರೀಶೈಲದ ಮಹಿಮೆಗಳು ಅನಂತ ಅಗಾಧವಾಗಿರುವಂತವು ಪುಣ್ಯಾತ್ಮರೇ. ತ್ರಿಪುರ ಸಂಹಾರ ಅಂತ ಒಂದು ವಿಷಯ ಬರುತ್ತ. ತ್ರಿಪುರ ಸಂಹಾರ, ಆ ತ್ರಿಪುರ ಸಂಹಾರದೊಳಗ ಒಂದು ಕತೆ ಬರುತ್ತ. ಏನು ಅಂದ್ರ 3 ಜನ ರಾಕ್ಷಸರು, ಅವರ ಹೆಸರು ಏನು ಅಂದ್ರ ರಕ್ತಾಕ್ಷ, ತಾರಕಾಕ್ಷ, ವಿದ್ಯುನ್ಮಾಲಿ. ರಕ್ತಾಕ್ಷ, ತಾರಕಾಕ್ಷ, ವಿದ್ಯುನ್ಮಾಲಿ ಅನ್ನುವಂತ 3 ಜನ ರಾಕ್ಷಸರು ಬ್ರಹ್ಮದೇವನನ್ನ ಕುರಿತು ಅಖಂಡ ವರ್ಷಗಳ ಪರ್ಯಂತರವಾಗಿ ತಪಸ್ಸನ್ನಾಚರಣೆಯನ್ನ ಮಾಡಿದರು. ಬ್ರಹ್ಮದೇವನನ್ನ ಕುರಿತು ಅಖಂಡ ವರ್ಷಗಳ ಪರ್ಯಂತರವಾಗಿ ತಪಸ್ಸನ್ನಾಚರಣೆಯನ್ನ ಮಾಡಿದ ನಂತರದೊಳಗ ಅವರ ಉಗ್ರವಾಗಿರುವಂತ ತಪಸ್ಸಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಕೇಳಿ ಅವರಿಗೆ ಕೇಳ್ತಾನ, ರಕ್ತಾಕ್ಷ, ತಾರಕಾಕ್ಷ, ವಿದ್ಯುನ್ಮಾಲಿ, ನಿಮಗ ಯಾವ ವರ ಬೇಕು ಕೇಳಿರೋ ಅಂದ. ಅವಾಗ 3 ಜನ ರಾಕ್ಷಸರಂತಾರಂತ, ಓ ಬ್ರಹ್ಮದೇವ, ನಾವು 3 ಜನ ರಾಕ್ಷಸರು 3 ಊರುಗಳನ್ನ ಕಟ್ಕೊಂಡೀವಿ. ಅವುಗಳಿಗೆ ತ್ರಿಪುರ ಅಂತ ಹೆಸರ. ಒಂದು ಊರ ಕಬ್ಬಿಣನಿಂದ ಕೂಡಿತ್ತು, ಒಂದೂರ ಪೂರ್ತಿ ಕಬ್ಬಿಣ. ಎರಡನೆಯ ಊರ ಪೂರ್ಣ ಪ್ರಮಾಣದೊಳಗ ಬೆಳ್ಳಿಯಿಂದ ಕೂಡೈತಿ. ಒಂದು ಊರ ಪೂರ್ಣ ಪ್ರಮಾಣದೊಳಗ ಬಂಗಾರದಿಂದ ಕೂಡೈತಿ. ಇಂಥ 3 ಊರುಗಳನ್ನ ನಾವು ಕಟ್ಕೊಂಡೀವಿ. ಆ ಊರುಗಳು ಕೈಲಾಸದ ಮ್ಯಾಲೂ ಇಲ್ಲ, ಈ ಭೂಲೋಕದ ಮ್ಯಾಲೂ ಇಲ್ಲ. ಆ ಊರುಗಳು ಎಲ್ಲದಾವಂದ್ರ ಈ ಭೂಮಿ ಕೈಲಾಸದ ಮಧ್ಯ ಭಾಗದೊಳಗದಾವ, ಅಂತರ್ಮುಖಿಯಾಗಿ ಅದಾವ. ಆ 3 ಊರುಗಳು ಹೇಗದಾವ ಅಂದ್ರ ತ್ರಿಕೋಣಾಕಾರದೊಳಗ ಈ ತರ, ಇಲ್ಲೊಂದು ಊರ, ಇಲ್ಲೊಂದು ಊರ, ಇಲ್ಲೊಂದು ಊರ. ಆ 3 ಊರುಗಳು ಹೀಗ ಸಮಾನ ರೇಖೆಯೊಳಗ ಕೂಡಿದಾಗ ಮಾತ್ರ ನಮಗ ಮರಣ ಬರಬೇಕು. ಅಲ್ಲಿವರೆಗೂ ಕೂಡ ನಮಗ ಮರಣ ಬಾರದಂತೆ ವರವನ್ನ ಅನುಗ್ರಹಿಸುವಂತೇಳಿ ಆ ಬ್ರಹ್ಮದೇವನಿಂದ ಆ 3 ಜನ ರಾಕ್ಷಸರು ವರವನ್ನ ಪಡೆದುಕೊಂಡು ಬಂದರು. ವರವನ್ನ ಪಡೆದುಕೊಂಡು ಬಂದು ದೇವಾನುದೇವತೆಗಳಿಗೆ, ಭೂಲೋಕದೊಳಗಿರುವಂತಹ ಜನರಿಗೆ, ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಋಷಿ ಮುನಿವರ್ಯರಿಗೆ ಅನೇಕ ರೀತಿಯಿಂದ ತೊಂದರೆಯನ್ನ ಕೊಡಾಕತ್ರವ್ರು. ಅನೇಕ ರೀತಿಯಿಂದ ಕಷ್ಟ ಕಾರ್ಪಣ್ಯಗಳನ್ನ ಕೊಡುವಂತಹ ಸಂದರ್ಭದೊಳಗ ಎಲ್ಲ ದೇವತೆಗಳು, ಭೂಲೋಕದೊಳಗಿರುವಂತಹ ಭಕ್ತರು ಎಲ್ಲಿಗೆ ಬಂದ್ರು ಅಂದ್ರ ಶಿವನ ಹತ್ತಿರ ಬರ್ತಾರೆ, ಮಲ್ಲಿಕಾರ್ಜುನ ಸ್ವಾಮಿಯ ಹತ್ತಿರ ಬರ್ತಾರೆ. ಹತ್ತಿರ ಬಂದು ಅಂತಾರಂತ, ಯಪ್ಪ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯೇ, ಭಕ್ತರ ಕಣಮಣಿಯಾಗಿರುವಂತಹ, ಭಕ್ತರ ಹಿತಚಿಂತಕನಾಗಿರುವಂತಹ, ಭಕ್ತ ಅನುರಾಗಿಯಾಗಿರುವಂತಹ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯೇ, 3 ಜನ ರಾಕ್ಷಸರು, ರಕ್ತಾಕ್ಷ, ತಾರಕಾಕ್ಷ, ವಿದ್ಯುನ್ಮಾಲಿ ಅನ್ನುವಂತ 3 ಜನ ರಾಕ್ಷಸರು 3 ಊರುಗಳನ್ನ ಕಟ್ಕೊಂಡಾರ. ಒಂದು ಊರು ಕಬ್ಬಿಣದ್ದು, ಒಂದು ಊರು ಬೆಳ್ಳಿದು, ಒಂದು ಊರು ಬಂಗಾರದಿಂದ ಕೂಡಿರುವಂತದ್ದು.
ಅವರು ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನ ಆಚರಣೆಯನ್ನ ಮಾಡಿಕೊಂಡು ಬಂದು ವರ ಪಡ್ಕೊಂಡು ಬಂದಾರ. ಮೂರೂ ಊರುಗಳು ಒಂದೊಂದು ದಿಕ್ಕಿಗದಾವ. ಮೂರೂ ಊರುಗಳು ಸಮಾನ ರೇಖೆಯೊಳಗ ಕೂಡಿದಾಗ ಮಾತ್ರ ನಮಗ ಮರಣ ಬರಬೇಕು ಅಂತೇಳಿ ವರ ಪಡೆದುಕೊಂಡು ಬಂದು ನಮಗೆಲ್ಲ ಅನೇಕ ರೀತಿಯಿಂದ ತೊಂದರೆಗಳನ್ನ ಕೊಡಾಕತ್ತಾರ, ಕಷ್ಟ ಕಾರ್ಪಣ್ಯಗಳನ್ನ ಕೊಡಾಕತ್ತಾರ. ಹಾಗಾಗಿ ನೀನು ಬಂದು ಆ ಮೂರೂ ಊರುಗಳನ್ನ ಸುಟ್ಟು ಹಾಕಬೇಕು ಅಂತೇಳಿ ಎಲ್ಲಾ ದೇವಾನು ದೇವತೆಗಳು ಋಷಿ ಮುನಿವರ್ಯರು ಬಂದು ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ಹತ್ತಿರ ಪ್ರಾರ್ಥನೆಯನ್ನ ಮಾಡಿದ್ರಂತ ಪುಣ್ಯಾತ್ಮ. ಪ್ರಾರ್ಥನೆಯನ್ನ ಮಾಡಿದ್ರು. ಅವಾಗ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಏನು ಮಾಡಿದ ಅಂದ್ರ ಬಿಲ್ಲು ಬಾಣವನ್ನ ತೆಗೆದುಕೊಂಡು ಬಂದ. ಧನಸ್ಸು ಬಿಲ್ಲು ಬಾಣವನ್ನ ತೆಗೆದುಕೊಂಡು ಬಂದು ಗುರಿಯನ್ನಿಟ್ಟುಕೊಂಡು ಕೂತ್ಕೊಂಡವ. ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಗುರಿಯನ್ನಿಟ್ಟುಕೊಂಡು ಕೂತ್ಕೊಂಡ. ಆ ಮೂರೂ ಮನೆಗಳು ಸಮಾನ ರೇಖೆಯೊಳಗ ಕೂಡಿದಾಗ ಬಾಣವನ್ನ ಪ್ರಯೋಗ ಮಾಡಿ ಆ ಮೂರೂ ಊರುಗಳನ್ನ ಸುಟ್ಟು ಹಾಕಬೇಕು ಅಂತೇಳಿ ಗುರಿಯನ್ನಿಟ್ಟುಕೊಂಡು ಕೂತ್ಕೊಂಡ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸಾವಿರ ವರ್ಷಗಳ ಪರ್ಯಂತರವಾಗಿ ಗುರಿಯನ್ನಿಟ್ಟುಕೊಂಡು ಕುಳಿತುಕೊಂಡರೂ ಕೂಡ ಆ ಮೂರೂ ಊರುಗಳೇನು ಸಮಾನ ರೇಖೆಯೊಳಗ ಕೂಡಲಿಲ್ಲವು. ಇಲ್ಲಿ ಬ್ರಹ್ಮನ ವರ ಸುಳ್ಳಾಗಬಾರದು, ಆ ಮೂರೂ ಊರುಗಳು ಸುಟ್ಟು ಹೋಗಬೇಕು. ಆ ಮೂರೂ ಊರುಗಳು ಸಮಾನ ರೇಖೆಯೊಳಗ ಕೂಡಲಿಲ್ಲ. ಅಂತ ಸಂದರ್ಭದೊಳಗ ವಿಷ್ಣು ಪರಮಾತ್ಮ ಬರ್ತಾನ ಮಲ್ಲಯ್ಯ ಸ್ವಾಮಿ ಹತ್ರ. ಬಂದಂತಾನಂತ, ಹೇ ಪರಮಾತ್ಮ, ನೀನಿನ್ನು 10,000 ವರ್ಷ ಗುರಿಯನ್ನಿಟ್ಟುಕೊಂಡು ಕುಂತರೂ ಕೂಡ ಈ ಮೂರೂ ಊರುಗಳೇನು ಸಮಾನ ರೇಖೆಯೊಳಗ ಕೂಡೋದಿಲ್ಲ. ನೋಡೋಣ ಅಂತೇಳಿ ಮತ್ತೆ ಕುತ್ಕೊಂಡಾಗ 1000 ವರ್ಷಗಳು ಕಳೆದವು. ಹ್ಯಾಗ ಕುತ್ಕೊಂಡಿದ್ದ ಮಲ್ಲಯ್ಯ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರ ಈ ಕಣ್ಣಿಗೆ ರೆಪ್ಪೆಯನ್ನ ತಾಕಿಸಲಾರದಂಗ, ಈ ಕಣ್ಣಿಗೆ ರೆಪ್ಪೆಯನ್ನ ಬಡಿಯಲಾರದಂಗ ಕುತ್ಕೊಂಡಿದ್ದ. ಅದು ಎಷ್ಟು? 1000 ವರ್ಷಗಳ ಪರ್ಯಂತರವಾಗಿ ಕಣ್ಣಿಗೆ ರೆಪ್ಪೆಯನ್ನ ತಾಕಿಸಲಾರದ ಕುತ್ಕೊಂಡಿದ್ದನಲ್ಲ ಗುರಿಯನ್ನಿಟ್ಟುಕೊಂಡು. ಕಣ್ಣಿನಿಂದ ಕಣ್ಣೀರಿನ ಹನಿಯ ಬಿಂದುಗಳು ಭೂಮಿಯ ಮೇಲೆ ಬಿದ್ದುವು, ಅವ ರುದ್ರಾಕ್ಷಿಯ ಗಿಡಗಳಾದವು ಅಂತ. ಅವು ಹ್ಯಾಗ ಕಣ್ಣೀರಿನ ಹನಿಯ ಬಿಂದುಗಳು ಭೂಮಿಯ ಮೇಲೆ ಬಿದ್ದುವು ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ನಾವು ರೆಪ್ಪೆ ಬಡಿತಿರ್ತೀವಿ ಅವಾಗ 10 ನಿಮಿಷ ಈ ರೆಪ್ಪೆ ಬಡಿಲಾರ್ದಂಗ ಹಂಗ ಕಣ್ಣು ದಿಟ್ಟಿಸ್ಕೊಂತ ಕುಂತೀವಿ ಅಂದ್ರ ನಮಗ ಅರಿವಿಲ್ಲಾರ್ದಂಗ ಕಣ್ಣೊಳಗಿರುವಂತಹ ನೀರ ತಟನೆ ಭೂಮಿ ಮ್ಯಾಲೆ ಬೀಳುತ್ತಾವ. ಹಂಗ 1000 ವರ್ಷ ರೆಪ್ಪಿ ಬಡಿಲಾರ್ದಂಗ ಶಿವ ಕುತ್ಕೊಂಡಿದ್ದಕ್ಕಾಗಿ, ಮಲ್ಲಿಕಾರ್ಜುನ ಸ್ವಾಮಿ ಕುತ್ಕೊಂಡಿದ್ದಕ್ಕಾಗಿ ಕಣ್ಣೀರಿನ ಹನಿಯ ಬಿಂದುಗಳು ಭೂಮಿಯ ಮೇಲೆ ಬಿದ್ದವು, ಅವ ರುದ್ರಾಕ್ಷಿಯ ಗಿಡಗಳಾದವು. ಹೆಸರಾಯಿತೆ ನೋಡ್ರಿ ರುದ್ರಾಕ್ಷಿ. ರುದ್ರ ಪ್ಲಸ್ ಅಕ್ಷಿ. ರುದ್ರ ಅಂದ್ರೆ ಶಿವ, ಅಕ್ಷಿ ಅಂದ್ರೆ ಕಣ್ಣಿನಿಂದ ಹುಟ್ಟಿರುವಂತವು. ರುದ್ರಾಕ್ಷಿಯ ಗಿಡಗಳಾದವು. ಮತ್ತ ವಿಷ್ಣು ಪರಮಾತ್ಮ ಬಂದು ಹೇಳ್ತಾನ, ಹೇ ಪರಮಾತ್ಮ, ನಾನು ನಿನಗ 1000 ವರ್ಷದ ಹಿಂದನ ಬಂದು ಹೇಳಿದ್ಯ ಆ ಮೂರೂ ಮನೆಗಳು ಸಮಾನ ರೇಖೆಯೊಳಗ ಕೂಡೋದಿಲ್ಲ ಅಂತೇಳಿ. ಯಾಕೆ ಕೂಡೋದಿಲ್ಲ ಅಂದ್ರ ಈ ರಾಕ್ಷಸರ ಹೆಂಡತಿಯರ ಪತಿವ್ರತ ಧರ್ಮ ಅವರನ್ನ ಕಾಪಾಡಕತ್ತೈತಿ ಅಂತ ಹೇಳಿದನಂತನು. ಅಂದ್ರ ರಾಕ್ಷಸರ ಹೆಂಡತಿಯರಾಗಿದ್ದರೂ ಕೂಡ ಪಾತಿವ್ರತ್ಯದೊಳಗ ಅಂತ ಸಾಧನೆಯನ್ನ ಮಾಡಿದ್ರು. ಈ ಪತಿವ್ರತ ಧರ್ಮ ಅನ್ನುವಂಥದ್ದು ಬಹಳ ಸೂಕ್ಷ್ಮ ಐತಿ, ಬಹಳ ಸೂಕ್ಷ್ಮ ತಾಯಿ. ಹೇಗ ಅಂದ್ರ ಇದೊಂದು ಪೌರಾಣಿಕ ಕಥೆ, ಇದು ಒಂದು ಜಾನಪದ ಕಥೆ ಇದು. ಈ ಪತಿವ್ರತ ಧರ್ಮ ಅನ್ನುವಂಥದ್ದು ಹೇಗ, ಅದು ಎಷ್ಟು ಸೂಕ್ಷ್ಮ, ಅದು ಎಷ್ಟು ಸರಳ ಅನ್ನೋದಕ್ಕ ಒಂದು ಜಾನಪದ, ಒಂದು ಕಾಲ್ಪನಿಕ ಕಥೆ ಇದು. ಕಾಲ್ಪನಿಕ ಕಥೆಯಾಗಿರಬಹುದು, ಆದ್ರೆ ಅದರೊಳಗಿರುವಂತ ಸಂದೇಶ ಸತ್ಯವಾಗಿರುವಂಥದ್ದು. ಒಂದು ಆ ಊರ ಮುಂದ ಒಂದು ಹೊಳಿ ಇತ್ತು, ಒಂದು ಸಣ್ಣ ಹಳ್ಳಿ. ಆ ಹಳ್ಳಿ ಮುಂದನ ಒಂದು ಹೊಳಿ. ಒಮ್ಮೆ ಧಾರಾಕಾರ ಮಳೆಯಾಗಿ ಏಕಕಾಲಕ್ಕ ಆ ಹೊಳಿ ಅನ್ನುವಂಥದ್ದು ಊರೊಳಗ ನುಗ್ಗಿ ಬಿಡುತ್ತೆ. ಊರಾಗ ನುಗ್ಗಿರುವಂತ ಸಮಯದೊಳಗ ದೊಡ್ಡವರೆಲ್ಲ ಏನು ಮಾಡ್ತಾರಂದ್ರ ಕೂಡಿ ಚರ್ಚೆ ಮಾಡ್ತಾರಂತ. ನಾವು ಹುಟ್ಟಿದಾಗಿನಿಂದಲೂ ಕೂಡ ಇಂಥ ಮಳಿ ಆಗಿದ್ದಿಲ್ಲ, ಹೊಳಿ ಒಮ್ಮೆಯೂ ಕೂಡ ಊರಾಗ ಬಂದಿದ್ದಿಲ್ಲ, ಮತ್ತ ದಿನೇ ನೀರ ಊರಾಗ ಬರಾಕತ್ತೈತಿ. ಮತ್ತ ಊರೇನಾದ್ರೂ ಮುಳುಗುತ್ತು ಅಂದ್ರ ನಮ್ಮ ಜೀವನ ಹ್ಯಾಗ ಅಂತ ವಿಚಾರ ಮಾಡಕತ್ರವ್ರು. ಮತ್ತ ಈ ಹೊಳಿ ಗಂಗಮ್ಮ ಶಾಂತಳಾಗಬೇಕಲ್ಲ,
ನೋಡ್ರಿ, ನಾವು ಗಂಗಾ ಪೂಜೆ, ಭೂಮಿ ಪೂಜೆ ನಾವು ಎದಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಹಿರಿಯರೆಲ್ಲ ಭೂಮಿ ಆಗಿರ್ಬೋದು, ಗಂಗೆ ಆಗಿರ್ಬೋದು, ಅಗ್ನಿ ಆಗಿರ್ಬೋದು, ಅವೆಲ್ಲ ಶಾಂತ ರೀತಿಯಿಂದ ಇರಬೇಕಂತ. ಹಾಗಾಗಿ ಈ ಹೊಳಿ ಗಂಗಮ್ಮಗ ಪೂಜೆ ಮಾಡೋಣ, ಊರೊಳಗಿರುವಂತ ಮುತ್ತೈದೆಯರನ್ನ ಕರೆಸಿ ಬಾಗಿಣವನ್ನ ಅರ್ಪಿಸಿ ಪೂಜೆ ಮಾಡಿಸೋಣ ಅಂಥೇಳಿ ಹಿರಿಯರೆಲ್ಲ ಏನು ಮಾಡಿದ್ರು ಅಂದ್ರ ಡಂಗುರವನ್ನ ಸಾರಿಸಿದ್ರು. ಡಂಗುರವನ್ನ ಸಾರಿಸಿದಾಗ ಊರೊಳಗಿರುವಂತ ಎಲ್ಲಾ ಮುತ್ತೈದೆಯ ತಾಯಂದಿರು, ಅಕ್ಕ ತಂಗಿಯರೆಲ್ಲ ಬಂದು ಹೊಳಿ ಗಂಗಮ್ಮಗ ಪೂಜೆ ಮಾಡಿ ಬಾಗಿಣವನ್ನ ಅರ್ಪಿಸಬೇಕು ಅಂತೇಳಿ ಡಂಗುರವನ್ನ ಸಾರಿಸಿದ್ರು. ಅವಾಗ ಊರೊಳಗಿರುವಂತ ಮುತ್ತೈದೆಯರೆಲ್ಲ ಬಂದು ಪೂಜೆ ಮಾಡಿ ಬಾಗಿಣ ಅರ್ಪಿಸಿದ್ರು ಕೂಡ ಹೊಳಿ ಏನು ಹೆಚ್ಚಿಗೆ ಆಯ್ತು ವಿನಃ ಕಮ್ಮಿ ಏನಾಗಲಿಲ್ಲ. ಮತ್ತ ಹಿರಿಯರೆಲ್ಲ ಚಿಂತೆ ಮಾಡಕತ್ರು, ಮತ್ತ ಹ್ಯಾಗ ವಿಚಾರ ಅಂತೇಳಿ ಚಿಂತೆ ಮಾಡಕತ್ರು. ಅವಾಗ ಅವ್ರಂತಾರ, ಅವ್ರು ಬಂದಿದ್ರನು ಇವ್ರು ಬಂದಿದ್ರನು ಅನ್ನುವಂತ ಸಂದರ್ಭದೊಳಗ ಒಬ್ಬವಂತಾನ ತಿಳಿದಾವ, ಮ್ಯಾಗಿನ ಮಣಿ ಮಹಾಲಿಂಗಮ್ಮ ಅನ್ನುವಂತ ತಾಯಿ ಬಂದಿಲ್ಲ. ಆ ತಾಯಿಗದಾವ 85 ವಯಸ್ಸ, ಗಂಡಗದಾವ 95 ವಯಸ್ಸ. ಎಲ್ಲ ಊರ್ ಹಿರಿಯರು ಕೂಡಿಕೊಂಡು ಎಲ್ಲಿಗೆ ಹೋದ್ರು ಅಂದ್ರ ಮ್ಯಾಗಿನ ಮಣಿಯ ಮಹಾಲಿಂಗಮ್ಮ ತಾಯಿಯ ಹತ್ತಿರ ಹೋಗ್ತಾರ. ಹೋಗಿ ವಿನಂತಿಯನ್ನ ಮಾಡಿಕೊಳ್ತಾರಂತ, ವಾ ಊರಾಗ ಹೊಳಿ ಎನ್ನುವಂಥದ್ದು ಧಾರಾಕಾರ ಬರಾಕತೈತಿ, ಊರ್ ಒಳಗಿರುವಂತಹ ಮುತ್ತೈದೆಯರೆಲ್ಲ ಬಂದು ಪೂಜೆ ಮಾಡಿ ಬಾಗಿಣವನ್ನ ಅರ್ಪಣೆಯನ್ನ ಮಾಡ್ಯಾರ. ಕೊನೆಯದಾಗಿ ಊರ ವತಿಯಿಂದ ಉಳಿದಂಥವಳು ನೀನೊಬ್ಬಳ, ನೀನು ಬಂದು ಪೂಜೆ ಮಾಡಿ ಬಾಗಿಣವನ್ನ ಅರ್ಪಿಸಬೇಕು ಅಂದಾಗ ಅವಾಗ 85 ವರ್ಷದ ಮಹಾಲಿಂಗಮ್ಮ ತಾಯಿ ಅಂತಾಳಂತ, ತಮ್ಮ ಬರೋದು ಬಂದ್ರಿ 2 ತಾಸು ಮುಂಚೆಕ ಬರಬೇಕಿಲ್ಲ ಅಂದಳಾಕಿ. ಬರೋದು ಬಂದ್ರಿ 2 ತಾಸು ಮುಂಚೆಕ ಬರಬೇಕಿಲ್ಲ, ಯಾಕೆ ತಾಯಿ ಅಂತ ಕೇಳಿದ್ರು ಅವ್ರು. ಇಲ್ಲ, 2 ತಾಸು ಮುಂಚೆನ ನನ್ನ ಪತಿವ್ರತ ಧರ್ಮ ಹಾಳಾಗಿ ಮಣ್ಣು ಪಾಲಾಗಿ ಹೋಯಿತು ಅಂದಳು. 85 ವರ್ಷದ ವಯೋವೃದ್ಧ ಮುದುಕಿ ಹೇಳುತ್ತಾಳ, ನನ್ನ ಪತಿವ್ರತ ಧರ್ಮ 2 ತಾಸು ಮುಂಚೆನ ಹಾಳಾಗಿ ಹೋಗಿಬಿಡುತ್ತು ಅಂದಾಗ ಬಂದಿರುವಂತವ್ರೆಲ್ಲ ಬಾಯಿ ಮ್ಯಾಗ ಕೈ ಇಟ್ಕೊಂಡ್ರವ್ರು. ಏನೋ ಮಾರಾಯ, 85 ವರ್ಷದ ಮುದುಕಿ ಪತಿವ್ರತ ಧರ್ಮವನ್ನ ಹಾಳು ಮಾಡ್ಕೊಂಡಾಳು ನೋಡು ಅಂತೇಳಿ ಮಾತಾಡಕತ್ರ. ತಾವ ಪತಿವ್ರತ ಧರ್ಮ ಕೆಟ್ಟೈತಿ ಅಂದ್ರ ಎಲ್ಲರ ತಲೆಯೊಳಗ ಕೆಟ್ಟ ವಿಚಾರನ ಬರ್ತಾವ, ಒಳ್ಳೆ ವಿಚಾರ ಯಾರ ತಲೆಯೊಳಗೂ ಬರೋದಿಲ್ಲ. ಅದ್ರಾಗ ಒಬ್ಬವ ತಿಳಿದಾಗಿದ್ದ, ತಾಯಿ ಇಡೀ ಊರಿಗೆ ತಾಯಿ ಆದಂತವಳು ನೀನು, 85 ವರ್ಷದ ನೀನು ಪತಿವ್ರತ ಧರ್ಮವನ್ನ ಹ್ಯಾಗ ಹಾಳು ಮಾಡ್ಕೊಳಕ್ ಸಾಧ್ಯಮ, ಇರುವಂತದ್ದನ್ನ ಹೇಳು, ತಿಳಿಯುವಂಗ ಹೇಳು ಅಂದಾಗ ಅವಾಗ ಆ ಮಹಾಲಿಂಗಮ್ಮ ತಾಯಿ ಅಂತಾಳಂತ, ಯಪ್ಪ ಬೆಳಗಿನ ಜಾವ 6 ಗಂಟೆ ನಾನು ಅಂಗಳದ ಕಸವನ್ನ ಹೊಡಿತಾ ಇದ್ದೆ, ಒಲಿಯ ಮೇಲೆ ಹಾಲಿಟ್ಟಿದ್ದೆ, ನನ್ನ ಯಜಮಾನ ಒಲಿ ಮುಂದೆ ಕುತ್ಕೊಂಡಿದ್ದ, ಹಾಲು ಉಕ್ಕು ಬರಾಕತ್ತು. ಉಕ್ಕು ಬರುವಂತ ಸಂದರ್ಭದೊಳಗ ನಾನು ನೋಡಿ ಅಂದ್ಯ, ಏಯ್ ನಿನಗ ಕಣ್ಣಿಗಿನ್ನ ಕಾಣ್ತಾವ ಇಲ್ಲ, ಹಾಲು ಉಕ್ಕು ಬರಾಕತ್ತಾವ, ಅವುಗಳನ್ನ ತೆಗೆದು ಹೊರಗಿಡು, ಇಲ್ಲ ಒಂದಿಷ್ಟು ನೀರಾದ್ರೂ ಹಾಕು, ನಿನಗ ಕಣ್ಣಿಗಿನ್ನ ಕಾಣ್ತಾವ ಇಲ್ಲ ಅಂತೇಳಿ ಇಷ್ಟಂದ್ಯ. ನನ್ನ ಪತಿವ್ರತ ಧರ್ಮ ಮಣ್ಣು ಪಾಲಾತು ಅಂದಳು. ಒಮ್ಮೆಯೂ ಗಂಡನಿಗೆ ಒಂದು ಮಾತಂದವಳಲ್ಲ ನಾನು, ಇಷ್ಟಂದಿದ್ದಕ್ಕೆ ನನ್ನ ಪತಿವ್ರತ ಧರ್ಮ ಮಣ್ಣು ಪಾಲಾತು. ಇದು ಹಳೆ ಕಾಲದ ಕಥೆಯಮ್ಮ, ಇದೇನು ಈಗಿಂದಲ್ಲ, ಇದು ಹಳೆ ಕಾಲದ ಕಥೆ ಇದು. ಮತ್ ಹಾಗಂತೇಳಿ ಏನು ಅನ್ಲಾರ್ದ ಸುಮ್ಮನೆ ಬಿಟ್ಟಿರಿ. ಇಷ್ಟೆಲ್ಲ ಅಂದಮ್ಯಾಗ ಒಂದಿಷ್ಟು ಮನೆಗೆ ತಡ ಆಗಿ ಬರ್ತಾರೆ. ಇನ್ನ ಇವ್ರು ಹೇಳ್ಯಾರ ಅಂತೇಳಿ ಏನು ಅನ್ಲಾರ್ದ ಬಿಟ್ರೆ ಅವರು 3-4 ತಿಂಗಳ ಮನಿ ಕಡೆನ ಬರೋದಿಲ್ಲ ಅಂತ. ಇಷ್ಟು ಸೂಕ್ಷ್ಮವಾಗಿರುವಂಥದ್ದು ಪತಿವ್ರತ ಧರ್ಮ ಅಂತ. ಸದಾವಕಾಲ ಗಂಡನ ಸೇವೆಯನ್ನ ಮಾಡುವಂಥದ್ದ ಪತಿವ್ರತ ಧರ್ಮ ಅಂತ. ಈಗ ಬಹಳ ಮಜಾ ಹೇಗ ಅಂದ್ರ, ಗಂಡ ಆಫೀಸಿನೊಳಗ ಕೆಲಸ ಇತ್ತು, ಅವಾಗ ಹೆಂಡತಿಗಂದ ಬೆಳಿಗ್ಗೆ 6 ಗಂಟೆಗೆ ಎಬ್ಸಿದ ಹೆಂಡತಿ, ಇಲ್ಲ ಆಫೀಸಿನೊಳಗ ಭಾಳ ಕೆಲಸ ಐತಿ, ಮತ್ತು ನಾನು ಆಫೀಸಿಗೆ ಹೊಂಟೀನಿ, ಮತ್ತು 11 ಗಂಟೆಕ ಏನಾದ್ರೂ ಹೊಟ್ಟಿಗೆ ಏನಾದ್ರೂ ಹಿಟ್ಟು ಮಾಡಿಕೊಂಡು ಏನಾದ್ರೂ ತಿನ್ನಾಕ ಮಾಡಿಕೊಂಡು ಆಫೀಸಿಗೆ ಬಂದು ಬಿಡು ಅಂತ ಹೇಳಿದ. ಆಯಿತು ಅಂತೇಳಿ ಈ ಹೆಣ್ಮಗಳು ಎದ್ದು ಏನು ಮಾಡಿದಳು ಅಂದ್ರ ಈ ಮೊಬೈಲ್ ನೋಡ್ಕೋ ಅಂತ ಕುಂತೋಳು ಹೆಣ್ಮಗಳು.
ಒಂದೊಂದು ಎಕರೆ ಇರ್ತಾವ, ಒಬ್ಬೊಬ್ರು ಮೊಬೈಲ್ ಒಂದೊಂದು ಎಕರೆ ಇರ್ತಾವ. ಈ ಮೊಬೈಲ್ ತಿಕ್ಕೋಂತ ಕುಂತಳು ಗಂಡ ಹೇಳಿ ಹೋಗ್ಯಾಣ, ಎಬಿಸಿ ಹೋಗ್ಯಾಣ. 10 ಗಂಟೆ ಆದ್ರೂ ಆ ಮೊಬೈಲ್ನೊಳಗ ಅದಾಳ ಆ ಹೆಣ್ಮಗಳು, ಪ್ರಜ್ಞೆನ ಇಲ್ಲ ಹೊರಗಿಂದ. ಆ ನಂತರದೊಳಗ 12 ಗಂಟೆ ಆಯ್ತು, ಆ ಮೊಬೈಲ್ನೊಳಗ ಅದಾಳ. ನೋಡ್ತಾ ಅದು ಸ್ವಿಚ್ ಆಫ್ ಆಗಿಬಿಡುತ್ತದ. ಎಷ್ಟಂತ ಇರ್ತದ ಚಾರ್ಜ್? ಸ್ವಿಚ್ ಆಫ್ ಆದಾಗ ನೋಡ್ತಾಳ, ಟೈಮ್ 12 ಗಂಟೆ ಆಗಿತ್ತು. ಯವ್ವಾ, ನನ್ನ ಗಂಡ ಬೆಳಿಗ್ಗೆ 6ಕ್ಕೆ ಹೋಗ್ಯಾನ, 11ಕ್ಕೆ ಉಣ್ಣಾಕ ಬುತ್ತಿ ತಗೊಂಡ್ ಬಾ ಅಂತ ಹೇಳ್ಯಾನ. ಈಗ ನೋಡಿದ್ರೆ 12 ಗಂಟೆ ಆಯ್ತು. ಮತ್ತ ಇನ್ನ ಹಾಸಿಗೆಯಿಂದನೂ ಎದ್ದಿಲ್ಲ ನಾನು. ಎದ್ದು ಮತ್ತ ಅಡಿಗೆ ಮಾಡೋದ್ರೊಳಗಾಗಿ 2 ಗಂಟೆ ಆಗತ್ತ. ಮತ್ತೆ ಏನು ಮಾಡ್ಲಿ, ನನ್ನ ಗಂಡಂತೂ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಈ ಮೊಬೈಲ್ ರೀಲ್ಸ್ ನೋಡಿದ ಹೆಣ್ಮಗಳ. ಅದ್ರಾಗೆಲ್ಲ ಬ್ಯಾರೆ ಬ್ಯಾರೇನ ಹೇಳಿರ್ತಾರ. ಏನು ಮಾಡಿದಳು ಅಂದ್ರ, ಒಂದು ಬುತ್ತಿ ಗಂಟ ತಯಾರು ಮಾಡಿದ, ಅಡಿಗೆ ಮಾಡ್ಲಾರ್ದ ಒಂದು ಬುತ್ತಿ ಗಂಟ. ಅದ್ರಾಗ ಒಂದಿಷ್ಟು ಅಕ್ಕಿ ಇಟ್ಕೊಂಡು, ಒಂದಿಷ್ಟು ಹಿಟ್ಟ, ಒಂದಿಷ್ಟು ಬದನಿಕಾಯಿ ಇಟ್ಕೊಂಡು, ಒಂದಿಷ್ಟು ಬ್ಯಾಳಿ ಇಟ್ಕೊಂಡು ಬುತ್ತಿ ಗಂಟು ಕಟ್ಕೊಂಡು ಬರ್ರಂತೇಳಿ ಆಫೀಸಿಗೆ ಬಂದಳು. ಇವ ಭಾಳ ಹೊಟ್ಟಿ ಹಸ್ಕೊಂಡಿದ್ನಲ್ಲ, ಒಂದು ದೊಡ್ಡ ಬರ್ತಿ ಕೋಲು ತಗೊಂಡು ನಿಂತಿದ್ದೇವೆ. ಬಂದರ ಬರ್ಲಿ, ಹೆಣ್ಮಗಳನ್ನ ಮೈ ಹಣ್ಣಾಗುವಂಗ ಹೊಡಿಬೇಕು ಅಂತೇಳಿ ನಿಂತಿದ್ದ. ಅವಾಗ ಬಂದು ಬುತ್ತಿ ಗಂಟ ನೀಡೋದಷ್ಟ ತಡ. 1 ಅಣ್ಲಿಲ್ಲ 2 ಅಣ್ಲಿಲ್ಲ, ದೊಡ್ಡ ಕೋಲು ಹಿಡ್ಕೊಂಡು ಕೈಯಾಗಿ ಹಿಡ್ಕೊಂಡು ನಿಂತಿದ್ನಲ್ಲ, ಮೈ ಹಣ್ಣಾಗುವಂಗ 15-20 ನಿಮಿಷ ಹೊಡೆದ. 15-20 ನಿಮಿಷ ಹೊಡೆದಾಗ ಈ ಹೆಣ್ಮಗಳಂತ, ನಾನು ನಿನ್ನ ಸಲುವಾಗಿ ಪ್ರೀತಿಯಿಂದ ರೊಟ್ಟಿ ಮಾಡಿಕೊಂಡು ಬಂದಿದ್ದೆ. ನನ್ನಂತ ಮಹಾ ಪತಿವ್ರತ ಶಿರೋಮಣಿ ಮ್ಯಾಗ ನೀನು ಕೈ ಮಾಡಿ ಅಂದ ಮ್ಯಾಗ, ನೀನು ಕೋಲು ತಗೊಂಡು ಹೊಡೆದಿ ಅಂದ ಮ್ಯಾಗ, ನಿನ್ನ ಸಲುವಾಗಿ ಬಿಸಿಯಾಗಿ ರೊಟ್ಟಿ ಮಾಡಿಕೊಂಡು ಬಂದಿದ್ಯಾ, ಆ ರೊಟ್ಟಿ ಎಲ್ಲ ಹೋಗಿ ಹಿಟ್ಟಾಗಲಿ ಅಂದು. ತಂದಿದ್ದೇನು ತಂದಾಳ? ಹಿಟ್ಟ ತಂದಾಳ. ಇವು ಮೊಬೈಲ್ ನೋಡಿದ ತಲ್ಲಿ ಅಂತ. ಮತ್ತೆ ಎಲ್ಲವೂ ಹಾಗ ಇರೋದಿಲ್ಲ, ಒಳ್ಳೆಯದಕ್ಕೂ ಬಳಕೆ ಮಾಡ್ಕೊಳ್ಳೋರು ಅದಾರ ಅಂತ. ಮತ್ತ ನಿನ್ನ ಸಲುವಾಗಿ ಮಲ್ಲಿಗೆ ಹೂವಿನಂಗ ಅನ್ನ ಮಾಡಿಕೊಂಡು ಬಂದಿದ್ಯಾ, ಅಣ್ಣೆಲ್ಲ ಹೋಗಿ ಅಕ್ಕಿ ಆಗಲಿ ಅಂದಳು. ತಂದಿದ್ದ ಅಕ್ಕಿನ ತಂದಿದ್ದಳು. ನಿನ್ನ ಸಲುವಾಗಿ ಬದನಿಕಾಯಿ ಪಲ್ಯ ಮಾಡಿಕೊಂಡು ಬಂದಿದ್ಯಾ, ಆ ಪಲ್ಯ ಎಲ್ಲ ಹೋಗಿ ಮತ್ತೆ ಬದನಿಕಾಯಿ ಆಗ. ನಿನ್ನ ಸಲುವಾಗಿ ಬ್ಯಾಳಿ ಸಾರು ಮಾಡಿಕೊಂಡು ಬಂದಿದ್ಯಾ, ಆ ಸಾಂಬಾರ್ ಎಲ್ಲ ಹೋಗಿ ಮತ್ತೆ ಬ್ಯಾಳೆ ಆಗಲಿ. 15-20 ನಿಮಿಷ ಹೊಡೆದಿದ್ದ. ಸುಸ್ತು ಬ್ಯಾರೆ ಆಗಿತ್ತು, ಹೊಟ್ಟೆ ಬ್ಯಾರೆ ಹಸ್ತಿತ್ತು. ಬಿಚ್ಚಿ ನೋಡ್ತಾನ, ಆ ಹೆಣ್ಮಗಳು ಹೇಳ್ದಂಗ ಇದ್ದು, ಕಟ್ಕೊಂಡು ಬಂದಿದ್ದ ಅವು ಇದ್ದ ಮ್ಯಾಗ ಹೇಳ್ದಂಗ ಇದ್ವು. ಅವಾಗ ಗದ ನಡಗಾಕತ್ತವ. ನನ್ನ ಹೆಂಡತಿಗೆ ಶಾಪ ಕೊಡಾಕ್ ಬರುತ್ತ ಅಂತೇಳಿ ಉದೋಕ ಹೆಂಡತಿ ಕಾಲಿಗೆ ಬಿದ್ದಿದ್ನಂತ, ನನ್ನನ್ನು ಕ್ಷಮಿಸು ಅಂತೇಳಿ. ಹಿಂಗಿರುತ್ತಾವ. ಆದ್ರ ಆ ರಾಕ್ಷಸರ ಹೆಂಡತಿಯರು ಬಹಳ ಭಕ್ತಿ ನಿಷ್ಠೆ ವಿನಮ್ರತಾ ಭಾವದಿಂದ ಗಂಡನ ಸೇವೆಯನ್ನ ಮಾಡ್ತಾ ಇದ್ರು. ಅರಿಶಿಣ ಕುಂಕುಮ ನಿನಗೊಂದು ಸ್ಥಾನವಮ್ಮ, ಆ ಸ್ಥಾನ ಹೋದ ಮ್ಯಾಲೆ ದೇವಸ್ಥಾನ ಯಾಕಮ್ಮ. ಗಂಡನ ಜೋಪಾನ ಮಾಡೆ ನನ್ನವ್ವ, ಗಂಡನ ಜೋಪಾನ ಮಾಡೆ ನನ್ನವ್ವ. ಗಂಡನೆಂದರೆ ಮನೆಯ ದೇವರು ಕಾಣಮ್ಮ, ಗಂಡನೆಂದರೆ ಮನೆಯ ದೇವರು ಕಾಣಮ್ಮ. ಗಂಡನ ಜೋಪಾನ ಮಾಡೆ ನನ್ನವ್ವ. ಅರಿಶಿಣ ಕುಂಕುಮ ನಿನಗೊಂದು ಸ್ಥಾನವಮ್ಮ, ಅರಿಶಿಣ ಕುಂಕುಮ ನಿನಗೊಂದು ಸ್ಥಾನವಮ್ಮ. ಆಸ್ಥಾನ ಹೋದ ಮ್ಯಾಲೆ, ಆಸ್ಥಾನ ಹೋದ ಮ್ಯಾಲೆ, ಆಸ್ಥಾನ ಹೋದ ಮ್ಯಾಲೆ ದೇವಸ್ಥಾನ ಯಾಕಮ್ಮ. ಗಂಡನ ಜೋಪಾನ ಮಾಡೆ ನನ್ನವ್ವ. ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯಮ್ಮ, ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯಮ್ಮ. ಆ ರಾಶಿ ಹೋದ ಮ್ಯಾಲೆ,
ಆರಾಸಿ ಹೋದ ಮ್ಯಾಲೆ ಆರಾಸಿ ಹೋದ ಮ್ಯಾಲೆ ನೀ ಪರದೇಶಿಯಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಮುಂಗೈನ ಬಳೆಗಳು ಮುತ್ತೈದೆ ಸ್ಥಾನವಮ್ಮ ಮುಂಗೈನ ಬಳೆಗಳು ಮುತ್ತೈದೆ ಸ್ಥಾನವಮ್ಮ ಆ ಬಳೆ ಹೋದ ಮ್ಯಾಲೆ ಆ ಬಳೆ ಹೋದ ಮ್ಯಾಲೆ ಆ ಬಳೆ ಹೋದ ಮ್ಯಾಲೆ ಬಾಳೆಗೋಳು ಕೇಳಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನೆಂದರೆ ಮನೆಯ ದೇವರು ಕಾಣಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಮಂಡ ಕೂದಲ ಮೇಲೆ ಮಲ್ಲಿಗೆ ಹೂದಂಡಿ ಮಂಡ ಕೂದಲ ಮೇಲೆ ಮಲ್ಲಿಗೆ ಹೂದಂಡಿ ಆ ದಂಡಿ ಹೋದ ಮ್ಯಾಲೆ ಆ ದಂಡಿ ಹೋದ ಮ್ಯಾಲೆ ಆ ದಂಡಿ ಹೋದ ಮ್ಯಾಲೆ ನೀ ಮುಂಡೆ ಕಾಣಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಬೈಬ್ಯಾಡ ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಬೈಬ್ಯಾಡ ಆ ಹುಚ್ಚ ಹೋದ ಮ್ಯಾಲೆ ಆ ಹುಚ್ಚ ಹೋದ ಮ್ಯಾಲೆ ಆ ಹುಚ್ಚ ಹೋದ ಮ್ಯಾಲೆ ನೀ ಉಚ್ಚಿ ಕಾಣಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನೆಂದರೆ ಮನೆಯ ದೇವರು ಕಾಣಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಗಂಡನ ಜೋಪಾನ ಗಂಡನ ಜೋಪಾನ ಮಾಡಿ